ಪಂಚವಟಿಗೆ ಒಂದು ಅದೆಷ್ಟೋ ದಿನಗಳು ಕಳೆದು ಆದ್ರೆ ಕಾಡಿನ ಮಧ್ಯೆ ಇಂದು ವಿಶೇಷ ಕಂಡೆ ಸ್ವಾಮಿ. ಏನು ವಿಶೇಷ? ನೋಡಿದ್ರಲ್ಲೊಂದು ಜಿಂಕೆ ಇತ್ತಿಂದಂತ ಹತ್ತಿನಿಂದ ಓಡಾಡ್ತಾ ಉಂಟು. ಸಣ್ಣ ಸಣ್ಣ ಕಾಲ ಬೆರಳು ಕಾಲಲ್ಲೇ ಉಗುರು. ಅದು ನಮ್ಮ ನೋಡಿ ಕುಣಿದ್ ನೋಡಿದ್ರ ತನ್ನಂಗ ತಿನ್ನಂಗ ದಿಕ್ಕಿರುತ್ತೋ ಎನ್ನುವ ಹಾಗೆ ಲಯಬದ್ಧವಾಗಿ ಕುಣಿತಾ ಉಂಟು. ಅಷ್ಟೆಲ್ಲ ಸ್ವಾಮಿ ಪಂಚವರ್ಣದಿಂದ ಕಂಗೊಳಿಸ್ತಾ ಉಂಟು. ಆ ಜಿಂಕೆ ತಂದು ಕೊಡುವಿರ?
ಬಯಸ್ತಾ ಇದೆಯಲ್ಲ, ಹೌದು. ಒಂದು ವಿಚಾರ ಹೇಳ. ಏನು? ನಮ್ಮ ವನವಾಸದ ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ಅದೆಷ್ಟೋ ದುರುಳದಾನವರು ನಮಗೆ ತೊಂದರೆಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗಂತ ಆ ವಿಚಾರ ಈಗ ಯಾಕೆ ಬಂತು? ನೇರವಾಗಿ ನೋಡು, ಆ ಮಿಗವನ್ನ ಸಾಮಾನ್ಯವಾಗಿ ಜಿಂಕೆ ಕಾಲಿನಲ್ಲಿ ಗೊರಸುಗಳು ಇರಬೇಕು, ಆದ್ರೆ ಇದರ ಕಾಲಿನಲ್ಲಿ ಏನುಂಟು? ಸಣ್ಣ ಸಣ್ಣ ಕಾಲು ಬೆರಳುಗಳುಂಟು. ಎಲ್ಲಾದ್ರೂ ಉಂಟ? ಮಿಗಗಳಿಗೆಲ್ಲಾದ್ರೂ ಕಾಲು ಬೆರಳುಗಳಿರ್ತದೆ. ಮನುಷ್ಯರಿಗೆ ಇರಬೇಕು ಹೊರತು ಮಿಗಗಳಿಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ವಿಚಾರ, ತನ್ನಂಗೆ ದಿಕ್ಕಿಟ್ಟದು ಭಯಬದ್ಧವಾಗಿ ಕುಣಿತದ. ಯಾವಾಗಲೂ ಪ್ರಾಣಿಗಳೆಲ್ಲಾದ್ರೂ ಲಯಬದ್ಧವಾಗಿ ಕುಣಿಲಿಕ್ಕೆ ಉಂಟ? ಆ ಪ್ರಾಣಿ ಕುಣಿತ ಉಂಟಲ್ಲ, ಮನುಷ್ಯರಿಗೆ ಕುಣಿತ ಬರಲಿಲ್ಲ ಪಾಪ ಕೆಲವರಿಗೆ, ಅಲ್ವಾ? ಆ ನಿಟ್ಟಿನಲ್ಲಿ ಪ್ರಾಣಿಗಳು ಕುಣಿತದೆ ಅಂತ ಆದ್ಮೇಲೆ ಇದ್ಯಾವುದೋ ಒಂದು ಕಪಟವೇ ಸರಿ. ಇದೊಂದು ಕಪಟದ ಆಕೃತಿ. ಅಂದ್ರೆ ಒಟ್ಟಿನಲ್ಲಿ ಹೇಳುವುದಾದರೆ ಇದು ಯಾವುದೋ ಒಂದು ರಕ್ಕಸನ ಮಾಯವೇ ಸರಿ. ಇದನ್ನ ಬಯಸಿದ್ದೇ ಹೋದಂತ ನಿನಗೆ ಕೇಳು ಬರ್ತದೆ. ಕೇಡು ಬಂದ್ರೆ ಯಾಕೆ ಚಿಂತೆ ಮಾಡ್ತೀರಿ? ನಾನು ನೋಡಿಕೊಮ್ಮೆ
ನಂಬೇನು. ನೀನು ನೋಡ್ಕೊಳ್ತೀಯ. ಹೌದು. ಹಾ. ಆ ಜಿಂಕೆನು ಒಂದು ಕ್ಷಣವು ನೋಡದಿದ್ದರೂ ಹಾ. ನನ್ನ ಜೀವ ನಿಲ್ಲದು. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ, ಆ ಜಿಂಕೆಯನ್ನು ತಂದು ಕೊಡಿ ಸ್ವಾಮಿ. ಸೀತೆ ನಿನ್ನ ಆಸೆಯನ್ನು ಹೇಳ್ತಾ ಇದೆಯಲ್ಲ, ನಿನ್ನ ಆಸೆಯಂತೆ ಆ ಕಾಡಿನ ಮೃಗವನ್ನ ತೆಗೆದುಕೊಂಡು ಬರಲು ಹೋಗಿದ್ದೇ ಹೋದಂತಾದ್ರೆ, ನೇರವಾಗಿ ಹೋಗಿ ಹಿಡಿದೇ ಹೋದಂತಾದ್ರೆ ಕೈಗೆ ಸಿಗ್ತದ? ಇಲ್ಲವೇ ಇಲ್ಲ. ಖಂಡಿತವಾಗಿಯೂ ಇಲ್ಲ. ನೀನು ಹೇಳಿದ ಹಾಗೆ ಅತ್ತಿಂದ ಇತ್ತಿಂದ ತಿರುಗಾಡ್ತಾ ಉಂಟು. ಹಾಗಂತ ಅಲ್ಲೇ ಬಿಟ್ಟಿದ್ದೆ ಹೋದಂತಾದ್ರೆ ನಿನಗೆ ಬೇಸರ ಆಗಿದೆ. ಆದ್ರೆ ಒಂದು ಉಪಾಯವನ್ನು ಮಾಡಿದೆ, ನನ್ನ ಬೆತ್ತಳಿಕೆಯಲ್ಲಿರುವಂತಹ ಬಾಣವನ್ನ ಅದಕ್ಕೆ ಪ್ರಯೋಗ ಮಾಡ್ಬೇಕಾಗ್ತದೆ. ರಾಮ ಬಿಟ್ಟ ಬಾಣಕ್ಕೆ ಹುಸಿ ಇಲ್ಲ. ರಾಮ ಬಾಣಕ್ಕೆ ಹುಸಿ ಇಲ್ಲ, ಎಲ್ಲರೂ ಕೊಂಡಾಡ್ತಾರೆ. ಒಂದು ವೇಳೆ ನಾನು ಬಿಟ್ಟಂತ ಅಂಬು ಆ ಜಿಂಕಿಗೆ ತಾಗಿದ್ದೇ ಹೋದಂತಾದ್ರೆ ಅದು ಮಡಿತದೆ. ಸತ್ತ ಮೇಘದಿಂದ ಏನು ಮಾಡ್ತೀಯ ಸ್ವಾಮಿ? ಓ ಹಾಗೆ ಬಿಟ್ಟು ಬರಬೇಡಿ. ಮತ್ತೇನ್ ಮಾಡಿ? ಅದನ್ನು ಎತ್ತಿಕೊಂಡು ಬನ್ನಿ. ಎತ್ತಿಕೊಂಡು ಬರೋದ್ರಿಂದ ಏನ್ ಮಾಡ್ತೀಯ? ಅದರ ಚರ್ಮವನ್ನು ತೆಗೆದು ತನ್ನ ಕಂಚುಕವನ್ನಾಗಿರಿಸಿ ಪ್ರೀತಿಯಿಂದ ತೊಟ್ಕೊಳ್ತೇನೆ. ನಿನ್ನೆ ಚಿಂತೆ ಆಗಿ ಅದರೊಂದು ಮಾತು ಏನು? ತಮ್ಮ ಲಕ್ಷ್ಮಣ ಜೊತೆಯಲ್ಲಿರ್ತಾನೆ, ಆತನನ್ನು ಬಿಟ್ಟು ಎಲ್ಲಿಗೂ ಹೋಗದಿರು. ಆದಷ್ಟು ಶೀಘ್ರವಾಗಿ ನಿನ್ನ ಆಸೆಯನ್ನು ನೆರವೇರಿಸಲು ಸಲುವಾಗಿ ಜಿಂಕೆಯನ್ನು ಹಿಡಿತದ್ದೇನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇವಿಷ್ಟು ಜನವು ಸೇರಿ ಸಭೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಓಡಿ ಬಂದು ನನ್ನ ಪಾದಕ್ಕೆ ಎರಗಿ ಕಣ್ಣೀರನ್ನ ಸುರಿಸುತ್ತಾ ಇದೆಯಲ್ಲ, ನಿನಗೆ ಬಂದಿರುವಂತಹ ಭಾವನೆ ಆದ್ರೆ ಏನು? ಭೂಲೋಕದಲ್ಲಿ ಧರ್ಮ ಎನ್ನುವುದು ನಶಿಸಿ ಹೋಗ್ತಾ ಉಂಟು, ಅಧರ್ಮವೇ ತಾಂಡವಾಡ್ತಾ ಉಂಟು. ಇದರಿಂದ ಸಜ್ಜನರಿಗೆ ಉಳಿಗಾಲವಿಲ್ಲ. ಆ ದುರ್ಜನರ ಉಪಟಳದಿಂದ ಆ ಕಾರಣಕ್ಕಾಗಿ ದುಷ್ಟರನ್ನು ವಧಿಸಲು ಸುಖ, ಧರ್ಮವನ್ನು ಉಳಿಸಲು ಸುಖ ಅವತರಿಸಿ ಬರಬೇಕು.
ಒಂದು ಉದಾಹರಣೆ ಹೇಳುವುದು, ಹಿರಣ್ಯಾಕ್ಷಿರುವಂತ ದಾನವ ನಿನ್ನನ್ನು ಹೊತ್ತೊಯ್ದಂತ ಸಂದರ್ಭ ತಾನೇ ವರಹಾವತಾರಿಯನ್ನು ತಳೆದು ಆತನನ್ನ ಧರಿದು ಅವನಿಂದ ಬಂದಿರುವಂತ ಕಷ್ಟವನ್ನೆಲ್ಲ ದೂರ ಮಾಡಿದ್ದೇನೆ. ಇದೀಗ ಭೂಲೋಕದಲ್ಲಿ ಅಧರ್ಮಿಗಳ ಸಂಕೀರ್ಣ ಜಾಸ್ತಿ ಆಗ್ತಾ ಉಂಟು. ಹಾಗಂತ ಅವರನ್ನ ಹೊರಲಿಕ್ಕೆ ಸಾಧ್ಯವಾಗುವುದಿಲ್ಲ, ಬವಣೆ ಆಗ್ತಾ ಉಂಟು. ನಿಂತಿಸುವಂತ ಅಗತ್ಯವಿಲ್ಲ. ಅದು ಬರುವಂತಹ ದ್ವಾಪರ ಯುಗ, ಅದರಲ್ಲಿ ಅವತಾರವಿರುತ್ತದೆ. ಯಾವ ರೂಪದಲ್ಲಿ? ನರನ ರೂಪದಲ್ಲಿ ಶ್ರೀಕೃಷ್ಣನ ಅವತಾರವನ್ನು ತಾಳ್ದು ಭೂಲೋಕದಲ್ಲಿ ಅಧರ್ಮವನ್ನ ನಶಿಸಿ ಹೋಗುವಂತೆ ಧರ್ಮ ಸಂಸ್ಥಾಪನ ಮಾಡುವಂತ ಕಾರ್ಯವನ್ನು ನಾನು ಮಾಡ್ತೇನೆ. ಅಲ್ಲಿವರೆಗಾಗಿ ನಿಶ್ಚಿಂತೆಯಿಂದ ಇರು. ಶುಭ. ಜಯ ನಮೋ ನಾರಾಯಣ.